Good afternoon to one and all. Myself, Mr. Aditya Shankar. Once again, I am starting the class now. Today, we are going to study about the basic English and conversation. So, everybody knows that one English is an universal language. Say, English need everywhere in our daily life. Today, ಇಂಗ್ಲಿಷ್ ಅನ್ನೋದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಪ್ರಪಂಚದ ಅತಿ ಹೆಚ್ಚು ದೇಶಗಳಲ್ಲಿ ಇಂಗ್ಲಿಷ್ನನ್ನ ಮಾತಾಡ್ತಾರೆ. ಹಾಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇಂಗ್ಲಿಷ್ ತುಂಬಾ ಮಹತ್ವವನ್ನು ಹೊಂದಿದೆ. ಕಾರಣ ಇಷ್ಟೇ, ನೀವು ಎಲ್ಲೇ ಹೋದ್ರೂ ಸಹಿತ ಇಂಗ್ಲಿಷ್ ನೀವು ಕೇಳ್ತಾನೆ ಇರ್ತೀರ. ಉದಾಹರಣೆ ಬ್ಯಾಂಕ್ ಅಂತ ತಿಳ್ಕೊಳ್ಳಿ, ಕರ್ನಾಟಕ ಅಂತ ತಿಳ್ಕೊಳ್ಳಿ. ಕರ್ನಾಟಕದಲ್ಲಿ ಸುಮಾರು ಬ್ಯಾಂಕ್ಗಳಿವೆ. ಅದರಲ್ಲಿ ಕೆನರಾ ಬ್ಯಾಂಕ್ ಆಗಿರ್ಬೋದು, SBI ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹಾಗೆ ಬೇರೆ ಬೇರೆ ಬ್ಯಾಂಕ್ಗಳು ಸಹಿತ ಇದೆ. ಈ ಎಲ್ಲ ಬ್ಯಾಂಕ್ಗಳಲ್ಲಿ ವ್ಯಾವಹಾರಿಕವಾಗಿ ನಾವು ಇಂಗ್ಲಿಷ್ ಅನ್ನ ಬಳಸ್ತೀವಿ. ಕಾರಣ ಇಷ್ಟೇ, ಅವರಿಗೆ ನಮ್ಮ ಲ್ಯಾಂಗ್ವೇಜ್ ಬರೋದಿಲ್ಲ, ಅಂದ್ರೆ ಕನ್ನಡ ಬರೋದಿಲ್ಲ. ಹಾಗೆ ಇಂಗ್ಲಿಷ್ನ ಅವರು ಚೆನ್ನಾಗಿ ಕಲ್ತಿರ್ತಾರೆ. ಹಾಗೆ ನಾವು ಒಂದು ಚೆಕ್ ನ ಬರಿಬೇಕು ಅಂದ್ರೂ ಸಹಿತ ಅದು ಇಂಗ್ಲಿಷ್ ನಲ್ಲಿ ಇರುತ್ತೆ. ಕನ್ನಡದಲ್ಲಿ ಬರ್ಕೊಟ್ರೆ ಅದು ಅಕ್ಸೆಪ್ಟ್ ಆಗೋದಿಲ್ಲ. ಹಾಗಾಗಿ ಇಂಗ್ಲಿಷ್ ಅನ್ನೋದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅತ್ಯವಶ್ಯಕವಾಗಿದೆ. ಹಾಗಾಗಿ ಇಂಗ್ಲಿಷ್ ನ ಕಲಿಯೋದು ತುಂಬಾ ಅವಶ್ಯಕ. ಹಾಗಿದ್ದಾಗ ನಾವು ಒಂದೆರಡು ಟಿಪ್ಸ್ ಗಳನ್ನ ನೋಡ್ಕೊಳ್ಳೋಣ, ಹೇಗೆ ಇಂಗ್ಲಿಷ್ ಅನ್ನ ಕಲಿಯೋದು ಅಂತ. ಮೊದಲಿಗೆ, first, you all know that one. In English, there are 26 letters and 51 sounds. ಸುಮಾರು 26 ಅಕ್ಷರಗಳಿವೆ, ಹಾಗೆ 51 ಸೌಂಡ್ಗಳಿವೆ. ನಾವು ಸೌಂಡ್ ಅನ್ನ ಆ ನಂತರದಲ್ಲಿ ನೋಡೋಣ. ಇಂಗ್ಲಿಷ್ನಲ್ಲಿ ಅಲ್ಫಾಬೆಟ್ಸ್ಗಳು ಗೊತ್ತಿದೆ ಈಗಾಗಲೇ. ಸುಮಾರು 26 ಅಲ್ಫಾಬೆಟ್ಸ್ಗಳಿವೆ. ಅದರಲ್ಲಿ ಅದನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸಿದ್ದೇವೆ. ಒಂದು ಓವಲ್ ಲೆಟರ್ಸ್, ಎರಡನೇದು ಕಾನ್ಸನೆಂಟ್ ಲೆಟರ್ಸ್ ಅಂತ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಓವಲ್ ಲೆಟರ್ಸ್ ಯಾವ್ದಾದ್ರು ಕೇಳಿದ್ರೆ A, E, I, O, U. ಈ ಇಷ್ಟು ಲೆಟರ್ಗಳನ್ನ ನಾವು ಓವಲ್ ಲೆಟರ್ಗಳ ಅಂತ ಕರಿತೀವಿ. A, E, I, O, U. ಹಾಗೆ ಇನ್ನೊಂದು ಲೆಟರ್ ಸೇರ್ಕೊಂಡಿದೆ, ಅದು Y. Y ಅನ್ನ ನಾವು ಓವಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಉದಾಹರಣೆ, ಒಬ್ಬ ಹುಡುಗ ಕ್ವಶನ್ ಕೇಳ್ದ, ಓವಲ್ಗಳನ್ನ ಇಲ್ಲದೆ ನಾವು ಪದವನ್ನ ಮಾಡಬಹುದಾ ಅಂತ. ಅಫ್ಕೋರ್ಸ್ ಮಾಡ್ಬೋದು. ಉದಾಹರಣೆಗೆ ಸ್ಕೈ, SKY. ಆದ್ರೆ ತಜ್ಞರ ಪ್ರಕಾರ Y ಅನ್ನೋದು ಓವಲ್ ಲೆಟರ್ ಆಗಿ ಪರಿವರ್ತನೆ ಆಗುತ್ತಂತೆ, ಅಂದ್ರೆ ಓವಲ್ ಸೌಂಡ್ ಅನ್ನ ಹೊಂದಿದೆಯಂತೆ. ಹಾಗಾಗಿ ಇಲ್ಲಿ ನಾವು AEIOU ಜೊತೆಗೆ Y ಅನ್ನ ಸೇರಿಸ್ಕೊಂಡಿದ್ದೀವಿ. ಓಕೆ, ಇದರಲ್ಲಿ 5 ಓವಲ್ಗಳಾಯ್ತು. ಹಾಗೆ ಕಾನ್ಸನೆಂಟ್ಸ್ ಸುಮಾರು 21 ಕಾನ್ಸನೆಂಟ್ಗಳಿವೆ. ಹಾಗಾದ್ರೆ ಈ ಓವಲ್ ಮತ್ತೆ ಕಾನ್ಸನೆಂಟ್ಗಳಂದ್ರೆ ಏನು ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳ್ಳೋಣ. What is oval? Check on time. A oval sound is pronounced with the mouth open and allows the air to flow freely through it from the lungs. ಅಂದ್ರೆ ಸ್ವರ ಅಂದ್ರೆ ಸ್ವರ ಧ್ವನಿಯನ್ನ ಬಾಯಿಯ ತೆರೆದಿರುವಂತೆ ಉಚ್ಚರಿಸಲಾಗ್ತದೆ ಮತ್ತು ಶ್ವಾಸಕೋಶದಿಂದ ಗಾಳಿಯು ಅದರ ಮೂಲಕ ಮುಕ್ತವಾಗಿ ಹರಿಯುವಂತೆ ಮಾಡ್ತದೆ. ಇದಕ್ಕೆ ನಾವು ಓವಲ್ ಅಥವಾ ಸ್ವರಗಳು ಅಂತ ಕರಿತೀವಿ. ಉದಾಹರಣೆ AEIOU. ನೋಡಿ, ಇದರಲ್ಲಿ ಯಾವುದೇ ರೀತಿಯಾದಂತ ಆಬ್ಸ್ಟೆಕಲ್ ಅಂದ್ರೆ ತೊಂದರೆಗಳು ಇರೋದಿಲ್ಲ. ಹಾಗಾಗಿ ಇದನ್ನ ಸ್ವರಗಳು ಅಂತ ಕರಿತೇವೆ. ಹಾಗೆ ವಾಟ್ ಈಸ್ ಕಾನ್ಸನೆಂಟ್ಸ್? Check on time.
A consonant is sound is pronounced with some type of construction of the flow of air that involves either the lips or the tongue. ನೋಡಿ, ಕಾನ್ಸನೆಂಟ್ಗೆ ಕನ್ನಡದಲ್ಲಿ ವ್ಯಂಜನ ಅಂತ ಕರಿತೀವಿ. ವ್ಯಂಜನ ಅಂದ್ರೆ ಏನು? ತುಟಿಗಳು ಅಥವಾ ನಾಲಿಗೆಯನ್ನು ಒಳಗೊಂಡಿರುವ ಗಾಳಿಯ ಹರಿಯುವ ಕೆಲವು ರೀತಿಯ ಸಂಕೋಚನಗಳೊಂದಿಗೆ ವ್ಯಂಜನ ಧ್ವನಿಯನ್ನು ಉಚ್ಚರಿಸಲಾಗ್ತದೆ. ಇದರಲ್ಲಿ ಏನು ಕೇಳಿದ್ರೆ ಕೆಲವೊಂದಿಷ್ಟು ಆಬ್ಸ್ಟಿಕಲ್ಗಳು ಇರುತ್ತೆ. ಅಂದ್ರೆ ನಾವು ಧ್ವನಿಯನ್ನ ಹೊರಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ಆಬ್ಸ್ಟಿಕಲ್ ಮಧ್ಯ ಮಧ್ಯ ಹಿಡಿದ ಹಾಗೆ ಆಗುತ್ತೆ. ಅದಕ್ಕೆ ನಾವು ವ್ಯಂಜನ ಅಂತ ಕರಿತೀವಿ. ಈಗ ಉದಾಹರಣೆ ಪಿ ಅಕ್ಷರವನ್ನು ಉಚ್ಚರಿಸುವಾಗ ನೋಡಿ, ನಿಮ್ಮ ಎರಡು ತುಟಿಗಳು ಅಲ್ಲಿ ಸೇರಿಕೊಳ್ಳುತ್ತೆ. ಎ ನೋಡಿ, ಏನ ಉಚ್ಚಾರ ಮಾಡುವಾಗ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಥವಾ ಯಾವುದೇ ರೀತಿಯ ಆಬ್ಸ್ಟಿಕಲ್ಗಳು ಇರೋದಿಲ್ಲ. ಹಾಗಾಗಿ ಇದಕ್ಕೆ ಕಾನ್ಸನೆಂಟ್ಸ್ ಅಂತ ಕರಿತೀವಿ. ಒಟ್ಟು ಇಂಗ್ಲಿಷ್ ನಲ್ಲಿ 21 ಕಾನ್ಸನೆಂಟ್ಸ್ಗಳಿವೆ. ನಾನು ನಿನ್ನೆ ನಿಮ್ಗೆ ಒಂದು ಸಣ್ಣ ಗ್ರಾಮರ್ ಕ್ಲಾಸ್ ಅನ್ನು ತಗೊಂಡಿದ್ದೆ. ಏನ್ ಕೇಳಿದ್ರೆ ಅದರಲ್ಲಿ ಆರ್ಟಿಕಲ್ಸ್ ಎ, ಆನ್, ಅಂಡ್, ದ. ಹಾಗಾಗಿ ಇದು ಈ ಓವಲ್ ಮತ್ತೆ ಕಾನ್ಸನೆಂಟ್ ಇದರಲ್ಲಿ ತುಂಬಾ ಪ್ರಭಾವವನ್ನ ಬೀರ್ತಾ ಇದೆ. ಹಾಗಾಗಿ ನೀವು ಈಗ ಅರ್ಥ ಮಾಡ್ಕೊಂಡಿದ್ರ ಅಂತ ಅನ್ಕೊಳ್ತೇನೆ. ವಾಟ್ ಈಸ್ ಓವಲ್ ಅಂಡ್ ವಾಟ್ ಈಸ್ ಕಾನ್ಸನೆಂಟ್ಸ್ ಅನ್ನುವಂತಹ ವಿಚಾರವನ್ನ ಗೊತ್ತಾಗ್ತದಲ್ಲ. ಸ್ವರ ಅಂದ್ರೇನು? ಯಾವುದೇ ರೀತಿಯಾದಂತಹ ಆಬ್ಸ್ಟಿಕಲ್ ಇಲ್ಲದೆ, ಅಂದ್ರೆ ತೊಂದರೆ ಇಲ್ಲದೆ ಸರಾಗವಾಗಿ ಉಚ್ಚಾರ ಆಗುವಂತಹ ಅಲ್ಫಾಬೆಟ್ಸ್, ಲೆಟರ್ಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ. ವ್ಯಂಜನ ಅಂದ್ರೆ ನಮ್ಮ ಉಚ್ಚಾರಣೆಯಲ್ಲಿ ಕೆಲವೊಂದು ಅಡೆತಡೆಗಳು ಉಂಟಾಗ್ತವೆ, ಅದನ್ನ ನಾವು ವ್ಯಂಜನ ಅಂತ ಕರಿತೀವಿ. ಸೊ ಓವಲ್ ಮೀನ್ಸ್ our oval sound is pronounced with the mouth open and allows the air to flow freely through its from the lungs. Consonant means a consonant sound is pronounced with some type of constriction of the flow of air that involves either the lips or the tongue. ಇದು ಓವಲ್ ಅಂಡ್ ಕಾನ್ಸನೆಂಟ್ಸ್ ಮಧ್ಯೆ ಇರುವಂತಹ ಡಿಫರೆನ್ಸ್. Now we'll go for the next slide, learning English in an easy way. ನೋಡಿ, ಇಂಗ್ಲಿಷ್ ನಾವು ತುಂಬಾ ಈಸಿಯಾಗಿ ಕಲಿಬಹುದು. ಯಾವ್ದ್ಯಾವ್ದು ಹೇಗೆ ಕಲಿಬಹುದು ಇಂಗ್ಲಿಷ್ ಅನ್ನ? ಒನ್, ಇನ್ಸೈಡ್ ಇಂಗ್ಲಿಷ್. ಸೆಕೆಂಡ್ ಒನ್ ಇಸ್ ಔಟ್ಸೈಡ್ ಇಂಗ್ಲಿಷ್. ನೋಡಿ, ಇಂಗ್ಲಿಷ್ ನಾವು ತುಂಬಾ ಈಸಿಯಾಗಿ ಕಲಿಬಹುದು. ಓಕೆ, ಬರ್ತಾ ಇದೆ ಅಲ್ಲ? ಕೇಳಿಸ್ತಾ ಇದೆಯಾ? ಝೂಮ್ ಅಲ್ಲಿ ಮ್ಯೂಟ್ ಮಾಡ್ಲಾ?
Okay, right. ಲರ್ನಿಂಗ್ ಇಂಗ್ಲಿಷ್ ಇನ್ ಅನ್ ಈಸಿ ವೇ ಚೆಕ್ ಮಾಡ್ಕೊಳ್ಳಿ. ತುಂಬಾ ಅತಿ ಸರಳವಾಗಿ ನಾವು ಹೇಗೆ ಇಂಗ್ಲಿಷ್ ಅನ್ನು ಕಲಿಬಹುದು ಅಂತ. ಒನ್, ಇನ್ಸೈಡ್ ಇಂಗ್ಲಿಷ್. ಸೆಕೆಂಡ್ ಒನ್ ಇಸ್ ಔಟ್ಸೈಡ್ ಇಂಗ್ಲಿಷ್. ನೋಡಿ, ಇನ್ಸೈಡ್
ಕೇಳಿಸ್ತಿದ್ಯಾ? Right, sir. Now we will go for the learning of English in an easy way. So first of all, I would like to say two types of learning English in our daily life. One is inside English, second one is outside English. Some of the words you know from your childhood days. Just check on time. For example, door, window, class, table. These are the words you are seeing and listening in your daily life. Outside English is nothing but observing in outside. For example, don't smoke, don't spit here, smoking is injurious to health, leave food bare here. ಕೆಲವೊಂದಿಷ್ಟು ಶಬ್ದಗಳನ್ನ ನೀವು ನಿಮ್ಮ ಡೈಲಿ ಲೈಫ್ ನಲ್ಲಿ ನೋಡ್ತಾ ಇರ್ತೀರಾ. ಉದಾಹರಣೆಗೆ ಡೋರ್, ವಿಂಡೋ, ಕ್ಲಾಸ್, ಟೇಬಲ್, ಈ ಎಲ್ಲ ಶಬ್ದಗಳನ್ನ ನೀವು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ತಾ ಇರ್ತೀರಾ. ಕೆಲವೊಂದಿಷ್ಟು ಶಬ್ದಗಳನ್ನ ನೀವು ಹೊರಗಡೆಯಿಂದ ಕೇಳಿಕೊಳ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್, ಡೋಂಟ್ ಸ್ಮೋಕ್, ಇಲ್ಲಿ ಯಾರೂ ಕೂಡ ಸ್ಮೋಕಿಂಗ್ ಅನ್ನ ಮಾಡಬಾರ್ದು. ಡೋಂಟ್ ಸ್ಪಿಟ್ ಹಿಯರ್, ಇಲ್ಲಿ ಯಾರೂ ಕೂಡ ಉಗುಳಬಾರ್ದು. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಲೀವ್ ಫುಟ್ವೇರ್ ಹಿಯರ್, ನಿಮ್ಮ ಪಾದರಕ್ಷೆಗಳನ್ನ ಇಲ್ಲೇ ಬಿಡಿ ಅನ್ನುವಂತಹ ಕೆಲವೊಂದಿಷ್ಟು ಶಬ್ದಗಳನ್ನ ನೀವು ಹೊರಗಡೆ ಕೇಳ್ತಾ ಇರ್ತೀರಾ. ಹಾಗಾಗಿ ಇವನ್ನೆಲ್ಲ ನಾವು ಡೈಲಿ ಲೈಫ್ ಅಲ್ಲಿ ನೋಡ್ತಾ ಇರ್ತೀರಾ. ಹಾಗಾಗಿ ಲರ್ನಿಂಗ್ ಇಂಗ್ಲಿಷ್ ಇನ್ ಇನ್ಸೈಡ್ ಅಂಡ್ ಲರ್ನಿಂಗ್ ಇಂಗ್ಲಿಷ್ ಇನ್ ಔಟ್ಸೈಡ್, ದೀಸ್ ಆರ್ ಸಮ್ ಆಫ್ ದ ಇಂಗ್ಲಿಷ್ ಇನ್ ಅವರ್ ಡೈಲಿ ಲೈಫ್. ಲರ್ನಿಂಗ್ ಆಫ್ ಇಂಗ್ಲಿಷ್ ಇನ್ ಅವರ್ ಡೈಲಿ ಲೈಫ್. ನಾವು ಇಷ್ಟನ್ನ ನಾವು ಈಗಾಗಲೇ ನಮ್ಮ ದಿನನಿತ್ಯದ ಜೀವನದಲ್ಲಿ ಕಲಿತಾ ಇರ್ತೀವಿ. ಹೇಗೆ ಕಲಿತಾ ಇರ್ತೀವಿ ಇದನ್ನ? ಉದಾಹರಣೆಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಹೊರಗಡೆ ಓಡಾಡ್ತಿರ್ತೀವಿ, ಅಲ್ಲೆಲ್ಲ ಹೊಸ ಹೊಸ ಶಬ್ದಗಳನ್ನ ಕಲಿತಾ ಇರ್ತೀವಿ. ಹೀಗೆ ನಾವು ಇಂಗ್ಲಿಷ್ ಅನ್ನ ಆರಾಮಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಕಲಿಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇರ್ತೀನಿ. ಗೋ ಫಾರ್ ನೆಕ್ಸ್ಟ್ ಸ್ಲೈಡ್. ನೋಡಿ, ಇಂಗ್ಲಿಷನ್ನ ಈಸಿಯಾಗಿ ನಾವು ಕಲಿಬಹುದು ಥ್ರೂ ದ ಗೇಮ್ಸ್. ಇಟ್ ಈಸ್ ಅ ಗೇಮ್ ವಿಚ್ ಹೆಲ್ಪ್ಸ್ ಟು ಬಿಲ್ಡ್ ದ ವೊಕ್ಯಾಬ್ಯುಲರಿ ಆಫ್ ದ ಲರ್ನರ್ಸ್. ಫಾರ್ ಎಕ್ಸಾಂಪಲ್, ಟೇಕ್ ಒನ್ ವರ್ಡ್, ಆಪಲ್. ಫಸ್ಟ್ ಲೆಟರ್ ಆಫ್ ಆಪಲ್ ಈಸ್ ಎ. ಥ್ರೂ ಎ you can make and. Then second letter is P. Through P you can make pot. Like this you can make lot of words. ಈ ರೀತಿ ಹೊಸ ಹೊಸ ಶಬ್ದಗಳನ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ವರ್ಡ್ ಬಿಲ್ಡಿಂಗ್ ಅಂದ್ರೆ ಶಬ್ದಗಳ ರಚನೆಯ ಮುಖಾಂತರ ಕಲಿಬಹುದು. ಈ ಉದಾಹರಣೆಗೆ ಆಪಲ್ ಅಂತ ಇಟ್ಕೊಳ್ಳಿ. ಮೊದಲನೇ ಲೆಟರ್ ಯಾವುದು ಆಪಲ್ ನಲ್ಲಿ? ಎ ಆಗಿರುತ್ತೆ. ಈ ಎ ಇಂದ ನಾವು ಹೊಸ ಶಬ್ದವನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್, ಆಂಟ್. ಆಂಟ್ ಅಂದ್ರೆ ಇರುವೆ ಅಲ್ವಾ? ಹಾಗೆ ಎರಡನೇ ಅಕ್ಷರ ಯಾವುದು? ಪಿ. ಈ ಪಿ ಇಂದ ನಾವು ಹೊಸ ಶಬ್ದವನ್ನ ಮಾಡಬಹುದು, ಪಾಟ್ ಅನ್ನುವಂಥದ್ದನ್ನ ಮಾಡಬಹುದು. ಹಾಗೆ ಇನ್ನು ಹಲವಾರು ಶಬ್ದಗಳನ್ನ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್, ಪಿನ್ ಅಂತ ಮಾಡ್ಬೋದು. ಎಲ್ ಇಂದ ಲೆಟರ್ ಅನ್ನ ಮಾಡ್ಬೋದು. ಇ ಇಂದ ಈಟ್ ಅಂತ ಮಾಡ್ಬೋದು. ಹಾಗೆ ದಿನನಿತ್ಯದಲ್ಲಿ 100ರಿಂದ 200 ಶಬ್ದಗಳನ್ನ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ನಾವು ವರ್ಡ್ ಬಿಲ್ಡಿಂಗ್ ಅಂತ ಕರಿತೀವಿ. ನೋಡಿ, ನಮ್ಮ ಜೀವನದಲ್ಲಿ ವಿ ನೀಡ್ ಹೈಯೆಸ್ಟ್ ವೊಕ್ಯಾಬ್ಯುಲರಿ. ನೀವು ಮಾತಾಡ್ಬೇಕು ಅಂದ್ರೆ ವೊಕ್ಯಾಬ್ಯುಲರಿ ಬೇಕಲ್ವಾ? ವೊಕ್ಯಾಬ್ಯುಲರಿ ಇಲ್ಲದೆ ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಹತ್ರ ಶಬ್ದನೇ ಇಲ್ಲ, ನೀವು ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಫಾರ್ ಎಕ್ಸಾಂಪಲ್, ಯು ನೀಡ್ ಟು ಇಂಪ್ರೂವ್ ಯುವರ್ ವೊಕ್ಯಾಬ್ಯುಲರಿ. ಏನ್ ಮಾಡ್ಬೇಕು ಅದಕ್ಕೆ? ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಲಿಸನ್. ನಾವು ಕೇಳಬೇಕು. ನಾವು ಏನ್ ಮಾತಾಡ್ತಿದೀವಿ ಅಥವಾ ಯಾರು ಮಾತಾಡ್ತಿದ್ದಾರೆ, ಅವ್ರು ಮಾತಾಡ್ತಿರುವಂತ ಶಬ್ದಗಳು ಯಾವುದು, ಹೊಸ ಶಬ್ದಗಳು ಏನಾದ್ರೂ ಬರುತ್ತಾ ಅದ್ರಲ್ಲಿ ಅನ್ನುವಂಥದ್ದನ್ನ ನೋಡ್ಕೋಬೇಕು. ಸೆಕೆಂಡ್ ಒನ್, ರೆಗ್ಯುಲಾರಿಟಿ. ಏನ್ ರೆಗ್ಯುಲಾರಿಟಿ ಅಂದ್ರೆ ಇದರಲ್ಲಿ ನಾವು ಯಾವತ್ತೂ ಸಹಿತ
ಅಪ್ಡೇಟ್ ಆಗ್ತಾ ಇರಬೇಕು. ಏನ್ ಅಪ್ಡೇಟ್ ಅಂದ್ರೆ ಓದ್ತಾ ಇರಬೇಕು, ಬರಿತಾ ಇರಬೇಕು, ಅಥವಾ ಹೊಸ ಹೊಸ ಶಬ್ದಗಳನ್ನ ಆಲಿಸ್ತಾ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ನಾವು ಹೊಸದಾಗಿ ಏನಾದ್ರೂ ಕಲಿಬೇಕು ಅನ್ನುವಂತ ವಿಚಾರಗಳು ಇದ್ರೆ. ನೆಕ್ಸ್ಟ್, ಸೆಕೆಂಡ್ ಒನ್, ಕಾನ್ಸಂಟ್ರೇಟ್ ವೈಲ್ ರೀಡಿಂಗ್. ಯಾರಾದ್ರೂ ಏನಾದ್ರೂ ಓದ್ತಾ ಇರ್ತಾರೆ, ಅಥವಾ ನಿಮ್ಮ ಟೀಚರೇ ಓದ್ತಾ ಇರ್ತಾರೆ, ನಿಮ್ಮ ಶಿಕ್ಷಕರು ಓದ್ತಾ ಇರ್ತಾರೆ ಅಂತವಾಗ ನೀವು ಓದ್ಬೇಕಾದ್ರೆ ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಅವ್ರು ಏನು ಓದ್ತಾ ಇದ್ದಾರೆ, ಯಾವ ಶಬ್ದವನ್ನ ಹೇಗೆ ಉಚ್ಚಾರ ಮಾಡ್ತಾ ಇದ್ದಾರೆ. ಪ್ರೊನೌನ್ಸಿಯೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ರೀಡಿಂಗ್ ಅಂಡ್ ರೈಟಿಂಗ್ ಅಂಡ್ ವೈಲ್ ಯು ಆರ್ ಟಾಕಿಂಗ್ ಇಂಗ್ಲಿಷ್. ನೆಕ್ಸ್ಟ್, ರೀಡ್ ಡಿಕ್ಷನರಿ. ಇದೇನಪ್ಪ ಹೊಸ ವಿಚಾರ. ರೀಡ್ ಡಿಕ್ಷನರಿ ಅಂದ್ರೆ ಏನು ಕೇಳಿದ್ರೆ, ಯಾವುದೋ ಒಂದು ಪೇಜ್ ತೆಗಿತೀರಾ, ಸುಮಾರು 111 ಪೇಜ್ ಅಂತ ಇಟ್ಕೊಳ್ಳಿ. ಆ ಪೇಜ್ ನಲ್ಲಿ ಹೊಸ ಶಬ್ದಗಳು ಯಾವ್ದಿದೆ, ಯಾವುದೋ ಒಂದಿಷ್ಟಿದೆ. ರನ್, ರ್ಯಾನ್, ರೈಟ್, ಈ ಹೊಸ ಶಬ್ದಗಳು ನಿಮ್ಗೆ ಸಿಗುತ್ತೆ. ಅದನ್ನ ನೀವು ಹೊಸದಾಗಿ ಕಲಿಯುವಂತ ಅವಕಾಶ ಇರುತ್ತೆ. ನೆಕ್ಸ್ಟ್, ರೈಟ್ ರೆಗ್ಯುಲರ್ಲಿ. ಹೊಸದಾಗಿ ನೀವು ಡೈಲಿ ಬರಿಬೇಕು, ಹೊಸ ಹೊಸ ಶಬ್ದಗಳನ್ನ ಬರಿತಾ ಇರಬೇಕು. ಆ ಶಬ್ದಗಳಿಂದ ನೀವೇನ್ ಕಲಿಬಹುದು, ಇಂಗ್ಲಿಷ್ ಅನ್ನ ಕಲಿಬಹುದು. ನೆಕ್ಸ್ಟ್, ಥ್ರೂ ದ ಕನ್ವರ್ಸೇಷನ್. ಜನರ ಜೊತೆಗೆ ಮಾತನಾಡ್ಬೇಕು. ನೀವು ಮಾತನಾಡಿದ್ರೆ ಮಾತ್ರ ಕಲೀಲಿಕ್ಕೆ ಸಾಧ್ಯ ಇದೆ, ಇಲ್ಲ ಅಂದ್ರೆ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ಲರ್ನಿಂಗ್ ಆಫ್ ಇಂಗ್ಲಿಷ್. ನೀವು ಇಂಗ್ಲಿಷ್ ಅನ್ನ ಕಲಿಬೇಕು ಅಂದ್ರೆ ಈ ಎಲ್ಲ ಸೂಚನೆಗಳನ್ನ ಅಥವಾ ಎಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಇಂಗ್ಲಿಷ್ ಅನ್ನ ಕಲಿಬಹುದು. ನೆಕ್ಸ್ಟ್, we'll go for the next slide. Learning English in an easy way. ನೋಡಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ಇಂಗ್ಲಿಷ್ ಅನ್ನ ಕಲಿಬಹುದು, ಎಲ್ಲೆಲ್ಲಿ ಇಂಗ್ಲಿಷ್ ಅನ್ನ ಕಲಿಬಹುದು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ ಇವತ್ತು. ಉದಾಹರಣೆಗೆ ಫಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಕಾಮನ್ ಇನ್ಸ್ಟ್ರಕ್ಷನ್ ವಿ ಕ್ಯಾನ್ ಫೈಂಡ್ ಇನ್ ಪಬ್ಲಿಕ್ ಪ್ಲೇಸಸ್. ಹೊಸದಾಗಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ನಾವು ನೋಡ್ತಾ ಇರ್ತೀವಿ ಪಬ್ಲಿಕ್ ಪ್ಲೇಸಸ್ ಗಳಲ್ಲಿ. ಉದಾಹರಣೆಗೆ ರೋಡ್ ಇನ್ಸ್ಟ್ರಕ್ಷನ್ಸ್. ಅಲ್ಲಿ ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ನೋಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಡ್ರೈವ್ ಸ್ಲೋ, ನಿಧಾನಗತಿಯಲ್ಲಿ ಚಲಿಸಿ. ಫಾಲೋ ದ ಟ್ರಾಫಿಕ್ ರೂಲ್ಸ್, ನೀವು ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು, ಟ್ರಾಫಿಕ್ ಸಿಗ್ನಲ್ ಗಳನ್ನ ಫಾಲೋ ಮಾಡಬೇಕು. ಡೈವರ್ಷನ್ ಅಹೆಡ್, ಮುಂದೆ ತಿರುವು ಇದೆ. ವರ್ಕ್ ಇನ್ ಪ್ರೋಗ್ರೆಸ್, ಕಾಮಗಾರಿ ಪ್ರಗತಿಯಲ್ಲಿದೆ. ಆಕ್ಸಿಡೆಂಟ್ ಝೋನ್, ಅಪಘಾತ ವಲಯ. ಹಂಪ್ಸ್ ಅಹೆಡ್, ಮುಂದೆ ಸ್ಪೀಡ್ ಬ್ರೇಕರ್ ಇರುತ್ತೆ, ಹಂಪ್ ಇರುತ್ತೆ. ಟೋಲ್ ಅಹೆಡ್, ನೋಡಿ ಟೋಲ್ ಕಟ್ಟೋದು ಇರುತ್ತಲ್ವಾ, ಆ ಟೋಲ್ ಅಹೆಡ್ ಅನ್ನುವಂಥದ್ದು ಇರುತ್ತೆ. ಸ್ಪೀಡ್ ಲಿಮಿಟ್ 30, 30ಕ್ಕಿಂತ ಜಾಸ್ತಿ ವೇಗದಲ್ಲಿ ಹೋಗಬಾರ್ದು ಅನ್ನುವಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ರೋಡ್ ಇನ್ಸ್ಟ್ರಕ್ಷನ್. ಸೆಕೆಂಡ್ ಒನ್ ಈಸ್ ಸ್ಕೂಲ್ ಇನ್ಸ್ಟ್ರಕ್ಷನ್. ಶಾಲೆಯಲ್ಲಿ ನಾವು ಒಂದಿಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಕಲಿತಾ ಇರ್ತೀವಿ. ಸ್ಟ್ಯಾಂಡ್ ಅಪ್, ನಿಮ್ಮ ಶಿಕ್ಷಕರು ಹೇಳ್ತಾ ಇರ್ತಾರೆ ಸ್ಟ್ಯಾಂಡ್ ಅಪ್, ನಿಂತ್ಕೊಳ್ಳಿ. ಸ್ಟ್ಯಾಂಡ್ ಇಟ್ ಈಸ್, ನೀವು ಪ್ರಾರ್ಥನೆಯಲ್ಲಿ ನಿಲ್ಬೇಕಾದ್ರೆ ಹೇಳ್ತಾರೆ ಸ್ಟ್ಯಾಂಡ್ ಇಟ್ ಈಸ್ ಅಂತ. ಸ್ಟ್ಯಾಂಡ್ ಇನ್ ಗ್ರೂಪ್ ಆಫ್ 3, 3 ಸಾಲುಗಳಲ್ಲಿ ನಿಂತ್ಕೊಳ್ಳಿ. ಸ್ಟ್ಯಾಂಡ್ ಇನ್ ಪೇರ್ಸ್, 2 ಜನರದ ಸಾಲನ್ನ ಮಾಡ್ಕೊಳ್ಳಿ. ಅಟೆನ್ಷನ್ ಪ್ಲೀಸ್, ಮಕ್ಕಳೇ ಇಲ್ಲಿ ಕೇಳಿ. ಸಿಟ್ ಡೌನ್, ಕೆಳಗಡೆ ಕೂತ್ಕೊಳ್ಳಿ. ಸಿಂಗ್ ದ ನ್ಯಾಷನಲ್ ಆಂಥೆಮ್, ಅಂದ್ರೆ ರಾಷ್ಟ್ರಗೀತೆಯನ್ನ ಹೇಳಿ. ಇವೆಲ್ಲವನ್ನ ಸಹಿತ ನೀವು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಕೇಳ್ಕೊಳ್ತಾ ಇರ್ತೀರ. ನೆಕ್ಸ್ಟ್, ಕಾಮನ್ ಇನ್ಸ್ಟ್ರಕ್ಷನ್ ವಿ ಕ್ಯಾನ್ ಫೈಂಡ್ ಇನ್ ಪಬ್ಲಿಕ್ ಪ್ಲೇಸಸ್. ಕೆಲವೊಂದು ಪಬ್ಲಿಕ್ ಪ್ಲೇಸಸ್ ಗಳಲ್ಲಿ ಕಾಮನ್ ಇನ್ಸ್ಟ್ರಕ್ಷನ್ ನೋಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಲೀವ್ ಯುವರ್ ಫುಟ್ವೇರ್ ಹಿಯರ್, ನಿಮ್ಮ ಪಾದರಕ್ಷೆಗಳನ್ನ ಇಲ್ಲೇ ಬಿಡಿ. ದೇವಸ್ಥಾನಗಳಲ್ಲೇ ನೋಡ್ತಾ ಇರ್ತೀರ, ಡೋಂಟ್ ಪ್ಲಕ್ ದ ಫ್ಲವರ್ಸ್. ನೀವು ಪಾರ್ಕಿಗೆ ಹೋದ್ರೆ ವೆನ್ ಎವರ್ ಯು ವಿಸಿಟ್ ಫಾರ್ ದ ಪಾರ್ಕ್, ಇನ್ ದೇರ್ ಯು ಕ್ಯಾನ್ ಫೈಂಡ್ ಡೋಂಟ್ ಪ್ಲಕ್ ದ ಫ್ಲವರ್ಸ್.
ನೀವು ಯಾವುದೇ ಕಾರಣಕ್ಕೂ ಇಲ್ಲಿರುವಂತ ಹೂವುಗಳನ್ನ ಕೀಳಬಾರ್ದು. ಇಫ್ ಯು ವಿಸಿಟ್ ಫಾರ್ ಮ್ಯೂಸಿಯಂ, ಜಸ್ಟ್ ಚೆಕ್ ಆನ್ ಡನ್, ಡೋಂಟ್ ಟಚ್ ದ ಥಿಂಗ್ಸ್. ಇಲ್ಲಿರುವಂತಹ ಯಾವುದೇ ವಸ್ತುಗಳನ್ನ ಮುಟ್ಬೇಡಿ. If you went for, otherwise visit to bank, there you can find stand in queue. ಅಲ್ಲಿ ಕ್ಯಾಶ್ ಕೌಂಟರ್ ಅಲ್ಲೇ ಇರುತ್ತೆ, ಸಾಲಾಗಿ ಬನ್ನಿ. ನೆಕ್ಸ್ಟ್, ಕಮ್ ಇನ್ ಲೈನ್, ಸಾಲಾಗಿ ಬನ್ನಿ ಅಥವಾ ಸಾಲಾಗಿ ನಿಂತ್ಕೊಳ್ಳಿ. ನೆಕ್ಸ್ಟ್, ಯು ಆರ್ ಅಂಡರ್ CCTV ಸರ್ವಿಲೆನ್ಸ್, ಅಂದ್ರೆ ನೀವು CC ಕ್ಯಾಮರಾದ ಅಡಿಯಲ್ಲಿ ಇದ್ದೀರಿ ಅನ್ನುವಂತಹ ಮಾಹಿತಿಗಳನ್ನ ನೀವು ನೋಡ್ತಾ ಇರ್ತೀರಾ. ಸಿ, ಲರ್ನಿಂಗ್ ಇಂಗ್ಲಿಷ್ ಇನ್ ಅನ್ ಈಸಿ ವೇ. ನೋಡಿ, ಇವೆಲ್ಲ ತುಂಬಾ ಈಸಿಯಾಗಿ ಇರುವಂತಹ ಇನ್ಸ್ಟ್ರಕ್ಷನ್ಸ್ಗಳು. ಈ ಇನ್ಸ್ಟ್ರಕ್ಷನ್ಗಳನ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನೋಡ್ತಾ ಇರ್ತೀವಿ, ಆದ್ರೆ ಅದನ್ನು ಸರಿಯಾಗಿ ಆಲಿಸೋದಿಲ್ಲ. ಈಗ ಉದಾಹರಣೆಗೆ, ಡ್ರೈವ್ ಸ್ಲೋ ನಿಮ್ಮ ಶಾಲೆ ಎದುರುಗಡೆ ಹಾಕಿರ್ತಾರೆ ಅಲ್ವಾ, ಆದ್ರೆ ನಾವು ಅದನ್ನ ನೋಡಿರೋದಿಲ್ಲ ಅಥವಾ ಕರೆಕ್ಟ್ ಆಗಿ ಅದನ್ನ ಅಬ್ಸರ್ವ್ ಮಾಡೋದಿಲ್ಲ. ಹೀಗೆ ನಾವು ಸುಮಾರು ಸೆಂಟೆನ್ಸ್ ಗಳನ್ನ ಮಾಡ್ಬೋದು ಇದರಲ್ಲಿ. ಫಾಲೋ ದ ಟ್ರಾಫಿಕ್ ಸಿಗ್ನಲ್, ನೋಡಿ ಇದನ್ನೇ ನಾವು ಬೇಕಾದ್ರೆ ಫಾಲೋ ದ ಟ್ರಾಫಿಕ್ ರೂಲ್ಸ್ ಅಂತ ಮಾಡ್ಬೋದು. ನೆಕ್ಸ್ಟ್, ವರ್ಕ್ ಇನ್ ಪ್ರೋಗ್ರೆಸ್, ಇದು ಸಹಿತ ಇನ್ನೊಂದು ಸೆಂಟೆನ್ಸ್ ಅನ್ನ ಮಾಡ್ಬೋದು. ಆಕ್ಸಿಡೆಂಟ್ ಝೋನ್, ಹಮ್ಸ್ ಅಹೆಡ್, ನೋಡಿ ಇದೆಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ಇರುವಂತಹ ಸೆಂಟೆನ್ಸ್ಗಳು. ನೆಕ್ಸ್ಟ್, ಸ್ಕೂಲ್ ಇನ್ಸ್ಟ್ರಕ್ಷನ್ಸ್. ವಿ ಕ್ಯಾನ್ ಫೈಂಡ್ ಸಮ್ ಆಫ್ ದ ಇನ್ಸ್ಟ್ರಕ್ಷನ್ಸ್ ಇನ್ ಸ್ಕೂಲ್. ಸ್ಟ್ಯಾಂಡ್ ಅಪ್. ಸೊ these are all the ways you can learn English in an easiest manner. First of all, what we have to do here, we must observe the sentences. We must observe the words while the people are talking. These are the most important things for one to understand and to talk English in an easiest way. Next, learning English in an easy way by raising the questions. ನೋಡಿ, ನೀವು ಚಿಕ್ಕ ಮಕ್ಕಳಾಗಿರ್ತೀರಾ, ಆ ಟೈಮ್ನಲ್ಲಿ ನಿಮ್ಮ ತಂದೆ ತಾಯಂದರಿಗೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತೀರಾ ಅಲ್ವಾ, ಅದಕ್ಕೆ ಅವರು ಆನ್ಸರ್ ಅನ್ನ ಕೊಡ್ತಾ ಇರ್ತಾರೆ. ಹಾಗೆ ನೀವು ಸಹಿತ ಕ್ವಶನ್ ಗಳನ್ನ ಕೇಳೋದ್ರ ಮುಖಾಂತರ ಏನ್ ಮಾಡ್ಕೊಳ್ಬಹುದು, ಇಂಗ್ಲಿಷ್ ಅನ್ನ ಕಲಿಬಹುದು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಯುವರ್ ನೇಮ್, ನಿಮ್ಮ ಹೆಸರೇನು? ಮೈ ನೇಮ್ ಈಸ್ ರಂಗರಾಜು. ವಾಟ್ ಈಸ್ ಯುವರ್ ಫಾದರ್ ನೇಮ್? My father name is Subbaraju. Where is your home? My home is in Raichuru. Why are you here? I came here to purchase vegetables. When is your birthday? My date of birth is 2nd May 1999. Whose bag is this? It is my bag. Whom should we ask now? You should ask to manager. How are you? I am fine. How much do you know? I know much than others. How old are you? I am 25 years old. How many districts are there in Karnataka? There are 30 districts in Karnataka. So these are all the way we can find the language, and it is very easy to talk in our daily life. See, what is your name? We can make, otherwise we can frame, what is your father's name? What is your mother's name? What is your uncle's name? So these are all the way we can raise the question for understanding and for learning. Then, who is your father? Check on that. We can make another one sentence by using this. Where is your father? How is your father? See, these are the other ways we can make the sentence
through, otherwise by using the sentences. Okay. ಹಲೋ ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಕೇಳಿಸ್ತದೆ. ರೈಟ್ ಸರ್, ಥ್ಯಾಂಕ್ ಯು. ಜಸ್ಟ್ ಕನ್ಫರ್ಮ್ ಮಾಡಿ ಸರ್. ರೈಟ್ ಸರ್. So rising question is very important in one's life to understand the situation, at the same time understanding of the things what he is saying. ನಿಮ್ಗೆ ಅರ್ಥ ಆಯ್ತಲ್ವಾ? ವಾಟ್ ಈಸ್ ಯುವರ್ ನೇಮ್? ನೋಡಿ, ನೀವು ಎಸ್ ಆರ್ ನೋ ಕ್ವಶನ್ ಅನ್ನು ಹೇಳಬಾರ್ದು. ಮೈ ನೇಮ್ ಈಸ್ ರಂಗರಾಜು. ಹೂ ಈಸ್ ಯುವರ್ ಫಾದರ್? ನಿಮ್ಮ ತಂದೆಯ ಹೆಸರೇನು? ಮೈ ಫಾದರ್ ಈಸ್ ಸುಬ್ಬರಾಜು. ನಿಮ್ಮ ತಂದೆ ಯಾರು ಕೇಳಿದ್ರೆ ನನ್ನ ತಂದೆ ಸುಬ್ಬರಾಜು. ವೇರ್ ಈಸ್ ಯುವರ್ ಹೋಮ್? ಮೈ ಹೋಮ್ ಈಸ್ ಇನ್ ರಾಯಚೂರು. ನಿನ್ನ ಮನೆ ಎಲ್ಲಿದೆ? ನನ್ನ ಮನೆ ರಾಯಚೂರಿನಲ್ಲಿ ಇದೆ. ಸೊ ಹೀಗೆ ನಾವು ಏನ್ ಮಾಡ್ಬೋದು, ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕು, ಹಾಗೆಯೇ ಅದಕ್ಕೆ ಆನ್ಸರ್ ಅನ್ನ ಕಂಡುಕೊಳ್ಬೇಕು. ನೋಡಿ, ಯಾವುದೇ ಕಾರಣಕ್ಕೂ ನೀವು ಒಂದು ಸಲ ನಿಮ್ಗೆ ಹೆಸಿಟೇಷನ್ ಆಗ್ತಾ ಇರುತ್ತೆ ನಿಮ್ಮ ಕ್ಲಾಸ್ ರೂಮ್ ನಲ್ಲಿ. ನೀವು ಒಂದೊಮ್ಮೆ ಇಂಗ್ಲಿಷ್ ಅನ್ನ ಮಾತಾಡ್ತೀರ ಅಂದ್ರೆ ಬೇರೆ ಮಕ್ಕಳು ನಿಮ್ ಜೊತೆಗೆ ಮಾತಾಡ್ಲಿಕ್ಕೆ ಹೆಸಿಟೇಷನ್ ಅನ್ನ ಮಾಡ್ತಾರೆ. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮಷ್ಟಕ್ಕೆ ನೀವೇ ಅದನ್ನ ಫ್ರೇಮ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ಚೆಕ್ ಮಾಡ್ಕೊಳ್ಳಿ. ಒನ್ ಹೂ ಟಾಕ್ಸ್ ಇನ್ ಅವರ್ ಸೆಲ್ಫ್, he is the greatest friend of all time. ಯಾರು ತನಗೆ ತಾನೇ ಮಾತಾಡ್ಕೊಳ್ತಾರೋ ಅವನು ಅವನ ಗ್ರೇಟ್ ಫ್ರೆಂಡ್ ಆಗಿರ್ತಾನೆ. ಅಂದ್ರೆ ಇದರ ಅರ್ಥ ಎಷ್ಟೇ, ಇಫ್ ವಿ ಟಾಕ್ ಅವರ್ ಸೆಲ್ಫ್ ಒನ್ಸ್ ಇನ್ ಅ ಡೇ, ವಿ ವಿಲ್ ಗೆಟ್ ದ ಗ್ರೇಟ್ ಫ್ರೆಂಡ್ ಇನ್ ದಿಸ್ ವರ್ಲ್ಡ್. ನೋಡಿ, ನಮ್ಮಷ್ಟಕ್ಕೆ ನಾವೇ ನಮ್ಮ ಜೀವನದಲ್ಲಿ ಒಂದು ದಿವಸದಲ್ಲಿ ಏನಾಯ್ತು, ಇವತ್ತು ಏನಾಯ್ತು ಅನ್ನೋದನ್ನ ನಮಗೆ ನಾವೇ ಸೆಲ್ಫ್ ರಿಯಲೈಸೇಷನ್, ಸಿಂಹಾವಲೋಕನ ಮಾಡ್ಕೊಳ್ಬೇಕಾದ್ರೆ ನಮ್ಮಷ್ಟಕ್ಕೆ ನಾವೇ ಮಾತಾಡ್ಕೊಳ್ತೀವಿ. ಕೆಲವೊಂದ್ಸಲ ಏನಾಗಿರುತ್ತೆ ಕೇಳಿದ್ರೆ, ಯಾವುದೋ ಒಂದು ಸಣ್ಣ ತಪ್ಪು ನಡೆದಿರುತ್ತೆ, ಛೆ ಇಂಥದ್ದು ಆಗೋಯ್ತಲ್ಲ, ಅದನ್ನ ಮಾಡಬಾರ್ದಿತ್ತು ಅನ್ನೋದನ್ನ ನಾವು ಅನ್ಕೊಳ್ತಾ ಇರ್ತೀವಿ. ಹೀಗೆ ನಾವೇನ್ ಮಾಡ್ಬೇಕು ಕೇಳಿದ್ರೆ, ನಮ್ಮಷ್ಟಕ್ಕೆ ನಾವೇ ಮಾತಾಡ್ಕೊಳ್ಬೇಕು. ವಾಟ್ ಈಸ್ ಯುವರ್ ನೇಮ್? ಎಸ್, ಮೈ ನೇಮ್ ಈಸ್ ರಂಗರಾಜು. ಹೂ ಈಸ್ ಯುವರ್ ಫಾದರ್? ಮೈ ಫಾದರ್ ಈಸ್ ಸುಬ್ಬರಾಜು. ಇದೇ ರೀತಿ ನೀವು ಫ್ರೇಮ್ ಅನ್ನ ಮಾಡ್ಕೋಬೇಕು. ಹಾಗೆ, ವೇರ್ ಈಸ್ ಯುವರ್ ಹೋಮ್? ಮೈ ಹೋಮ್ ಈಸ್ ಇನ್ ರಾಯಚೂರು. ಈ ರೀತಿ WH ಕ್ವಶನ್ ಅನ್ನ ಯೂಸ್ ಮಾಡಿಕೊಂಡು ನೀವು ಕ್ವಶನ್ ಅನ್ನ ಫ್ರೇಮ್ ಮಾಡ್ಬೋದು. ನೋಡಿ, WH ಕ್ವಶನ್ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ ನಿಮ್ಮ ಡೈಲಿ ಲೈಫ್ ನಲ್ಲಿ. ನೋಡಿ, ವಾಟ್, ಹೂ, ವೇರ್, why, when, whose, whom. These are the most important WH question in learning of English. Apart from this, how, or how much, how old, how many, these are also most important things in WH, otherwise rising of the questions. Okay, most probably you are understanding my words. So we'll go for the next slide. Just check one time. Now we'll go for the parts of speech. Say, parts of speech is very important in learning of English. So there are 8 parts of speech. One, noun. Second one is pronoun. Third one is adjectives. Fourth one is verb. Fifth one is adverb. Sixth one is preposition. Seventh one is conjunction. Eighth one is interjection. ನೋಡಿ, ಇದನ್ನ ನಾನು ಕನ್ನಡದಲ್ಲಿ ಹೇಳ್ತೀನಿ ಒಂದ್ಸಲ. ನೌನ್ಸ್ ಅಂದ್ರೆ ನಾಮಪದಗಳು. ಪ್ರೊನೌನ್ಸ್ ಅಂದ್ರೆ ಸರ್ವನಾಮಪದ. ಆಡ್ಜೆಕ್ಟಿವ್ ಗುಣನಾಮಪದ. ವರ್ಬ್ಸ್ ಕ್ರಿಯಾಪದ. adverbs ಕ್ರಿಯಾ ವಿಶೇಷಣ.
ಪ್ರಿಪೋಸಿಷನ್, ಪ್ರತ್ಯಯ, ಕಂಜಂಕ್ಷನ್, ಸಂಯೋಗಕ, ಇಂಟರ್ಜೆಕ್ಷನ್, ಭಾವನಾತ್ಮಕ ಪದ. ಈಗ ಉದಾಹರಣೆಗೆ ನೌನ್, ನಾಮಪದ. ನಾಮಪದವನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಯೂಸ್ಡ್ ಇನ್ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ನಾಮಪದವನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಯೂಸ್ಡ್ ಇನ್ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ಅಂದ್ರೆ ಒಬ್ಬ ಮನುಷ್ಯನ ನೇಮ್ ಅಥವಾ ಒಂದು ಊರಿನ ಹೆಸರು ಅಥವಾ ಒಂದು ವಸ್ತುವಿನ ಹೆಸರನ್ನ ಹೇಳಲಿಕ್ಕೆ ನಾವು ನೌನ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ನಾಮಪದ ಅಂತ ಕರಿತೀವಿ. ಈ ನಾಮಪದದಲ್ಲಿ ಹಲವಾರು ವಿಧಗಳಿವೆ, ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ನೌನ್ಸ್. Just check one time. What is the meaning of noun? Noun denotes names of a person, place, things, idea, or animals. For example, Raju, girl, neighbor. Then place, Shirsi, town, city. Things, food, school, house, fox. Idea, honesty, freedom, kindness. Animals, horse, lion, cow, peacock. These are all the most important things in nouns. Just check on time. ನಾಮಪದ ಅಂದ್ರೆ ಏನು ಕೇಳಿದ್ರೆ ಒಂದು ವಸ್ತುವಿನ ಹೆಸರು ಅಥವಾ ಒಂದು ಪ್ರದೇಶದ ಹೆಸರು ಅಥವಾ ಒಬ್ಬ ಮನುಷ್ಯನ ಹೆಸರು ಅಥವಾ ಒಂದು ಪ್ರಾಣಿಯ ಹೆಸರು ಅಥವಾ ಒಂದು ಐಡಿಯಾ ಅದ ಹೆಸರನ್ನ ನಾವು ಹೇಳ್ತೀವಿ. ಇದಕ್ಕೆ ನಾಮಪದ ಅಂತ ಕರಿತೀವಿ. ಈ ನಾಮಪದದಲ್ಲಿ ಹಲವಾರು ವಿಧಗಳಿವೆ. ಯಾವ್ದಾವ್ದಿದೆ ಇದರಲ್ಲಿ? ಒನ್, ಕಾಮನ್ ನೌನ್. ಸೆಕೆಂಡ್ ಒನ್, ಪ್ರಾಪರ್ ನೌನ್. Third one, concrete noun. Fourth one, abstract noun. Fifth one, collective noun. Sixth one is singular noun. Seventh one is plural noun. Eighth one is countable noun. Ninth one is uncountable noun ಅಂತ ಕರಿತೀವಿ. ನೋಡಿ, ನಾಮಪದದಲ್ಲಿ ಸುಮಾರು 9 ವಿಧಗಳಿವೆ. ಕಾಮನ್ ನೌನ್, ಜನರಲ್ ನೇಮ್ಸ್. ಕಾಮನ್ ನೌನ್ ಅಲ್ಲಿ ಏನಿರುತ್ತೆ? ಜನರಲ್ ನೇಮ್ಸ್ ಅಂತ ಇರುತ್ತೆ. ಉದಾಹರಣೆಗೆ ಗರ್ಲ್, ಬಾಯ್, ಸಿಟಿ ಇವೆಲ್ಲವೂ ಸಹಿತ ಕಾಮನ್ ನೌನ್ ಅಲ್ಲಿ ಬರುತ್ತೆ. ಹಾಗೆ ಪ್ರಾಪರ್ ನೌನ್, ಸ್ಪೆಸಿಫಿಕ್. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಅವನ ಹೆಸರನ್ನ ಬರೆದಿರುತ್ತೆ. ಉದಾಹರಣೆಗೆ ರಾಮು ಆರ್ ಲಂಡನ್, ಈ ರೀತಿ ಇರುತ್ತೆ. ಕಾಂಕ್ರೀಟ್ ನೌನ್, ಕ್ಯಾನ್ ಟಚ್, ನಾವು ಇದನ್ನ ಟಚ್ ಮಾಡಬಹುದು, ವಸ್ತುವಿನ ರೂಪದಲ್ಲಿ ಇರುತ್ತೆ. ಆಪಲ್, ಡಾಗ್. ಅಬ್ಸ್ಟ್ರಾಕ್ಟ್ ನೌನ್, ಕೆನ್ ನಾಟ್ ಬಿ ಸೀನ್. ಅಬ್ಸ್ಟ್ರಾಕ್ಟ್ ಅಂದ್ರೆ ನಾವು ಇದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅದನ್ನ ಫೀಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಫ್ರೀಡಮ್, ಲಿಬರ್ಟಿ, ಲವ್. ನೆಕ್ಸ್ಟ್, ಕಲೆಕ್ಟಿವ್ ನೌನ್, ರೆಫರ್ ಟು ಎ ಗ್ರೂಪ್. ನೋಡಿ, ಇದರಲ್ಲಿ ಏನಿರುತ್ತೆ ಕೇಳಿದ್ರೆ ಒಂದು ಗ್ರೂಪ್ ಅನ್ನ ಇರುತ್ತೆ, ಆ ಗ್ರೂಪ್ ಅನ್ನ ಒಟ್ಟಿಗೆ ಸೇರಿಸಿ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕ್ರೌಡ್ ಆಫ್ ಫ್ಲಾಕ್ಸ್, ಕುರಿ ಮಂದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಸಿಂಗ್ಯುಲರ್ ನೌನ್, ರೆಫರ್ ಟು ಒನ್ ಪರ್ಸನ್ ಆರ್ ಪ್ಲೇಸ್. ಇದರಲ್ಲಿ ಒಂದು ಪರ್ಸನ್ ಅಥವಾ ಒಂದು ಪ್ಲೇಸ್ ಅನ್ನು ನಾವು ಇಟ್ಕೊಂಡಿರ್ತೀವಿ. ಉದಾಹರಣೆಗೆ ಕ್ಯಾಟ್, ಬುಕ್, ಸಿಟಿ. ನೆಕ್ಸ್ಟ್ ಒನ್ ಈಸ್ plural noun, refer to more than one. Cats, books, cities. Countable noun, noun that you cannot count. For example, book, car, animal. Just check on time. Uncountable noun, here noun that you cannot be counted. For example, air, ಇನ್ಫಾರ್ಮೇಶನ್, etc, ಎಕ್ಸೆಟ್ರಾ. ನೋಡ್ಕೊಳ್ಳಿ, ಕಾಮನ್ ನೌನ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಕೇಳಿದ್ರೆ ಜನರಲ್ ನೇಮ್ಸ್, ಗರ್ಲ್, ಬಾಯ್, ಸಿಟಿ, ಇದು ಕಾಮನ್ ಆಗಿರುತ್ತೆ, ಸಾಮಾನ್ಯವಾಗಿರುತ್ತೆ. ಪ್ರಾಪರ್ ನೌನ್, ಇದರಲ್ಲಿ ಸ್ಪೆಸಿಫಿಕ್ ಆಗಿ ಇಟ್ಟಿರ್ತಾರೆ, ಒಬ್ಬ ಮನುಷ್ಯನ ಹೆಸರು ಇಟ್ಟಿರ್ತಾರೆ. ಉದಾಹರಣೆಗೆ ರಾಮು, ಮಂಜುನಾಥ್. ಒಂದು ದೇಶದ ಹೆಸರು ಲಂಡನ್, ಇಂಡಿಯಾ.
ಅನ್ನುವಂತಹ ಅಥವಾ ಒಂದು ಊರಿನ ಹೆಸರನ್ನ ಇಟ್ಟಿರ್ತೇವೆ. ಕನ್ಕ್ರಿಯೇಟ್ ನೌನ್ ಅಂದ್ರೆ ಇದರಲ್ಲಿ ನಾವು ಕ್ಯಾನ್ ಟಚ್, ಇದನ್ನ ನಾವು ವಾಸ್ತವ ರೂಪದಲ್ಲಿ ನೋಡ್ಬೋದು. ಉದಾಹರಣೆಗೆ ಆಪಲ್ ಅನ್ನ ನಾವು ಟಚ್ ಮಾಡ್ಬೋದಲ್ವಾ, ಡಾಗ್ ಟಚ್ ಮಾಡ್ಬೋದಲ್ವಾ. ಹಾಗೆ ಅಬ್ಸ್ಟ್ರಾಕ್ಟ್ ನೌನ್, ಇದರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ಫ್ರೀಡಮ್, ಸ್ವಾತಂತ್ರ್ಯವನ್ನ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ. ಲಿಬರ್ಟಿ, ಲವ್, ಪ್ರೀತಿ, ಇದನ್ನೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅನುಭವಿಸ್ಬೋದು. ಕಲೆಕ್ಟಿವ್ ನೌನ್ ರೆಫರ್ ಟು ಎ ಗ್ರೂಪ್, ಇದರಲ್ಲಿ ಒಂದು ಗ್ರೂಪ್ ಇರುತ್ತೆ. ಕಿಟೆನ್ಸ್, ಕ್ರೌಡ್ ಆಫ್ ಫ್ಲಾಕ್ಸ್, ಕುರಿಗಳ ಮಂದೆಯನ್ನ ನೋಡಬಹುದು. ಸಿಂಗ್ಯುಲರ್ ನೌನ್ ಇದರಲ್ಲಿ ರೆಫರ್ ಟು ಒನ್ ಪರ್ಸನ್ ಆರ್ ಪ್ಲೇಸ್, ಇದರಲ್ಲಿ ಕೇವಲ ಒಂದಿರುತ್ತೆ, ಹಾಗೆ ಒಂದೇ ಪ್ಲೇಸ್ ಇರುತ್ತೆ. ಉದಾಹರಣೆಗೆ ಕ್ಯಾಟ್, ಬುಕ್, ಸಿಟಿ. ಪ್ಲೂರಲ್ ನೌನ್ ರೆಫರ್ ಟು ಮೋರ್ ದ್ಯಾನ್ ಒನ್, ಇದರಲ್ಲಿ ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಕ್ಯಾಟ್ಸ್, ಬೆಕ್ಕುಗಳು, ಬುಕ್ಸ್, ಪುಸ್ತಕಗಳು. ಹಾಗೆ ಕೌಂಟಬಲ್ ನೌನ್ಸ್, ಈ ನೌನ್ ಅಲ್ಲಿ ನೀವು ಕೌಂಟ್ ಮಾಡಬಹುದು ಎಷ್ಟಿದೆ ಅಂತ. ನೌನ್ ದಟ್ ಯು ಕ್ಯಾನ್ ಕೌಂಟ್. ಫಾರ್ ಎಕ್ಸಾಂಪಲ್ ಬುಕ್, ಒಂದು ಪುಸ್ತಕ ಇದೆ. ಕಾರ್, ಒಂದು ಕಾರ್ ಇದೆ. ಎನಿಮಲ್, ಒಂದು ಪ್ರಾಣಿ ಇದೆ. ಅನ್ಕೌಂಟಬಲ್ ನೌನ್ ದಟ್ ಯು ಕೆನ್ ನಾಟ್ ಬಿ ಕೌಂಟೆಡ್. ಫಾರ್ ಎಕ್ಸಾಂಪಲ್ ಏರ್, ಗಾಳಿಯನ್ನ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇನ್ಫಾರ್ಮೇಶನ್ ಎಕ್ಸೆಟ್ರಾ, ಇವನ್ನೆಲ್ಲ ನಾವು ಏನ್ ಮಾಡ್ಬೋದು, ಅನ್ಕೌಂಟಬಲ್ ನೌನ್ಗೆ ಎನ್ಲಿಸ್ಟ್ ಅನ್ನ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ಎಕ್ಸಾಂಪಲ್ಸ್. ಚೆಕ್ ಮಾಡ್ಕೊಳ್ಳಿ. ನೌನ್, ಫಸ್ಟ್ ಒನ್ ಕಾಮನ್ ನೌನ್, ಪ್ರಾಪರ್ ನೌನ್. ನಾನು ಇವಾಗಲೇ ನಿಮ್ಗೆ ಹೇಳ್ದೆ ಅಲ್ವಾ, ಕಾಮನ್ ನೌನ್ ಏನೇನು ಬರುತ್ತೆ ಅದರಲ್ಲಿ? ಗರ್ಲ್, ಬಾಯ್, ಟೌನ್, ಸ್ಕೂಲ್, ಸಬ್ಜೆಕ್ಟ್, ಸ್ಟೇಟ್, ಕಂಟ್ರಿ. ನೋಡಿ, ಇವನ್ನೆಲ್ಲ ನಾವು ಕಾಮನ್ ನೌನ್ ಆಗಿ ಬಳಸ್ಬೋದು. ಉದಾಹರಣೆಗೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಇಲ್ಲಿ ಸ್ಕೂಲ್ ಅನ್ನೋದೇನಿದೆ ಕಾಮನ್ ನೌನ್ ಆಗಿದೆ. ಸೆಕೆಂಡ್ ಒನ್ ಈಸ್ ಪ್ರಾಪರ್ ನೌನ್. ಇಲ್ಲಿ ಪ್ರಾಪರ್ ನೌನ್ ಅಂದ್ರೆ ಒಬ್ಬ ಮನುಷ್ಯನಿಗೆ ಅವನದೇ ಆದಂತ ಹೆಸರನ್ನ ಇಟ್ಟಿರ್ತಾರೆ. ಉದಾಹರಣೆಗೆ ಸುಮಾ, ಥಾಮಸ್, ತಿಲಕ್, ನ್ಯಾಷನಲ್ ಸ್ಕೂಲ್, ಇಂಗ್ಲಿಷ್, ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಥಾಮಸ್ ಈಸ್ ಅ ಗುಡ್ ಬಾಯ್. ಥಾಮಸ್ ಅನ್ನುವಂಥವನು ಒಬ್ಬ ಒಳ್ಳೆ ಹುಡುಗ ಅಂತ ಇದೆ. ಇದರಲ್ಲಿ ಥಾಮಸ್ ಅನ್ನೋದೇನು ಪ್ರಾಪರ್ ನೌನ್ ಆಗಿದೆ. ಕಾಮನ್ ನೌನ್ ಅಲ್ಲಿ ಸ್ಕೂಲ್ ಅನ್ನೋದು ಕಾಮನ್ ನೌನ್ ಆಗಿದೆ. ನೋಡಿ, ಇದರಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಪ್ರಾಪರ್ ನೌನ್ಸ್ ಆರ್ ಆಲ್ವೇಸ್ ಕ್ಯಾಪಿಟಲೈಸ್ಡ್. ಇಲ್ಲಿ ಪ್ರಾಪರ್ ನೌನ್ ಯಾವಾಗ್ಲೂ ಸಹಿತ ಕ್ಯಾಪಿಟಲ್ ಅಲ್ಲಿ ಇರುತ್ತೆ. ಉದಾಹರಣೆಗೆ ನೋಡ್ಕೊಳ್ಳಿ, ಸುಮಾ, ಎಸ್ ಕ್ಯಾಪಿಟಲ್ ಇದೆ ಅಲ್ವಾ. ಥಾಮಸ್, ಟಿ ಕ್ಯಾಪಿಟಲ್ ಇದೆ. ತಿಲಕ್, ಟಿ ಕ್ಯಾಪಿಟಲ್ ಇದೆ. ನ್ಯಾಷನಲ್ ಸ್ಕೂಲ್, ಅಲ್ಲಿ ಎನ್ ಕ್ಯಾಪಿಟಲ್ ಇದೆ. ಇಂಗ್ಲಿಷ್ ಅನ್ನೋದಕ್ಕೆ ಇ ಕ್ಯಾಪಿಟಲ್ ಇದೆ. ಇಂಡಿಯಾ, ಐ ಕ್ಯಾಪಿಟಲ್ ಇದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಅಲ್ಲಿ ಯು ಎಸ್ ಎ ಅನ್ನೋದು ಕ್ಯಾಪಿಟಲ್ ನಲ್ಲಿ ಇದೆ. ಹಾಗಾಗಿ ಇದಕ್ಕೆ ನಾವೆಂತ ಕರಿತೀವಿ? ಪ್ರಾಪರ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್, ಕಾಂಕ್ರೀಟ್ ನೌನ್ ಅಂದ್ರೆ ವಾಸ್ತವವಾಗಿ ಅದನ್ನ ನಾವೇನ್ ಮಾಡಬಹುದು? ಟಚ್, ಅದನ್ನ ಮುಟ್ಬೋದು. ಉದಾಹರಣೆಗೆ ಡೆಸ್ಕ್, ಚೈಲ್ಡ್, ಗಮ್, ಬಾಲ್, ಇವೆಲ್ಲವನ್ನ ಸಹಿತ ನಾವೆಂದು ಕರಿತೀವಿ? ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಅಂದ್ರೆ ವಾಸ್ತವವಾಗಿ ಅದನ್ನ ನೋಡ್ಬೋದು, ಹಾಗೆ ಮುಟ್ಬೋದು. ಉದಾಹರಣೆಗೆ ದ ಡೆಸ್ಕ್ ಈಸ್ ಮೇಡ್ ಅಪ್ ಆಫ್ ವುಡ್, ಅಲ್ಲಿ ಡೆಸ್ಕ್ ಅನ್ನೋದು ಕಾಂಕ್ರೀಟ್ ನೌನ್ ಆಗಿದೆ. ನಾವು ಡೆಸ್ಕ್ ಅನ್ನ ಮುಟ್ಬೋದು, ಹಾಗಾಗಿ ಇದನ್ನ ಏನಂತ ಕರಿತೀವಿ? ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಎರಡನೇದು ಅಬ್ಸ್ಟ್ರಾಕ್ಟ್ ನೌನ್, ಕೆನಾಟ್ ಬಿ ಸೀನ್ ಆರ್ ಟಚ್. ನಾವು ಇದನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಮುಟ್ಲಿಕ್ಕೂ ಸಹಿತ ಆಗೋದಿಲ್ಲ. ಉದಾಹರಣೆಗೆ ಫ್ರೀಡಮ್, ರೆಸ್ಪಾನ್ಸಿಬಿಲಿಟಿ, ಆನೆಸ್ಟಿ. ಸ್ವಾತಂತ್ರ್ಯ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ. ಆನೆಸ್ಟಿ ವಿಧೇಯತೆ. ಫಾರ್ ಎಕ್ಸಾಂಪಲ್, ಫ್ರೀಡಮ್ ಈಸ್ ಅ ಫಂಡಮೆಂಟಲ್ ರೈಟ್. ಸ್ವತಂತ್ರ ನನ್ನ ಹಕ್ಕು ಅನ್ನುವಂಥದ್ದನ್ನ ನಾವು ಹೇಳ್ಬೋದು. ಇದರಲ್ಲಿ ಫ್ರೀಡಮ್ ಅನ್ನೋದೇನಾಗಿದೆ? ಅಬ್ಸ್ಟ್ರಾಕ್ಟ್
ನೌನ್ ಆಗಿದೆ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್, countable and uncountable nouns. For example, pen, book, bench, pencil, orange. ಇವನ್ನೆಲ್ಲ ನಾವು ಕೌಂಟಬಲ್. ಈಗ ಪೆನ್ ಅನ್ನ ಎಷ್ಟಿದೆ ಅಂತ ನೋಡಬಹುದಲ್ವಾ? 10 ಪೆನ್ಗಳಿವೆ. ಓಕೆ, ಬುಕ್ ಎಷ್ಟಿದೆ? ಒಂದು 4-5 ಬುಕ್ಗಳಿವೆ. ಆರೆಂಜ್ ಎಷ್ಟಿದೆ? ಒಂದು 2-3 ಆರೆಂಜ್ ಇದೆ. ಹಾಗೆ ಇದನ್ನೆಲ್ಲ ನಾವು ಕೌಂಟ್ ಮಾಡಬಹುದು. ಇದಕ್ಕೆ ಎಕ್ಸಾಂಪಲ್ ನೋಡಿ, ಐ ಹ್ಯಾವ್ 2 ಪೆನ್ಸ್. ನನ್ನ ಹತ್ರ 2 ಪೆನ್ಗಳಿವೆ. ಅನ್ಕೌಂಟಬಲ್ ನೌನ್ಸ್, ಇದನ್ನು ನಾವು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಶುಗರ್, ರೈಸ್, ಮಿಲ್ಕ್ ಅಂಡ್ ಆಯಿಲ್, ಇವೆಲ್ಲವನ್ನು ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಬಿಕಾಸ್ ವಿ ಕೆನಾಟ್ ಬಿ ಕೌಂಟ್ ಇಟ್. ಫಾರ್ ಎಕ್ಸಾಂಪಲ್, ಐ ನೀಡ್ ಟು ಡ್ರಿಂಕ್ ಅ ಕಪ್ ಆಫ್ ವಾಟರ್. ನನಗೆ ಒಂದು ಲೋಟ ನೀರ್ ಬೇಕಾಗಿದೆ. ಇದರಲ್ಲಿ ಎಷ್ಟು ನೀರಿದೆ ಅಂತ ಹೇಳ್ಬೋದಾ? ಸಾಧ್ಯ ಇಲ್ಲ ಅಲ್ವಾ? ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಕಲೆಕ್ಟಿವ್ ನೌನ್. ಇದರಲ್ಲಿ ನಾವೇನ್ ಮಾಡ್ಬೋದು? ನಾನೀಗ ಅವಾಗಲೇ ನಿಮ್ಗೆ ಹೇಳ್ದೆ ಅಲ್ವಾ, ಅದರಲ್ಲಿ 4-5 ಗ್ರೂಪ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ದ ಕಿಟನ್ಸ್ ಆರ್ ಲುಕಿಂಗ್ ಫಾರ್ ದೇಯರ್ ಮದರ್. ಇಲ್ಲಿ ನಾವು ಕಲೆಕ್ಟ್ ಮಾಡ್ಬೋದು ಎಷ್ಟಿದೆ ಇದರಲ್ಲಿ, ಅಥವಾ ಇದಂದ್ರೆ ಹೇಳ್ಬೋದು. ಕಲೆಕ್ಟ್ ಅಂದ್ರೆ ಒಂದು ಗ್ರೂಪ್ ಆಫ್, ನೋಡಿ ಇಲ್ಲಿ, ಗ್ರೂಪ್ ಆಫ್ ಗ್ರೇಪ್ಸ್, ಸೆಟ್ ಆಫ್ ಕಟರ್ಲಿ. ನೋಡಿ, ಇವೆಲ್ಲ ನಾವು ಏನ್ ಮಾಡ್ಬೋದು? ಕಲೆಕ್ಟ್ ಮಾಡ್ಬೋದು ಅಥವಾ ನೋಡ್ಬೋದು ಎಷ್ಟಿದೆ ಇದರಲ್ಲಿ. ಹಾಗಾಗಿ ಇದನ್ನು ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ವಿ ಕ್ಯಾನ್ ಫೈಂಡ್ ಇನ್ ಬಲ್ಕ್ ಆರ್ ಟುಗೆದರ್. ಅಂಡರ್ಸ್ಟ್ಯಾಂಡಿಂಗ್ ನೌ? ಅರ್ಥ ಆಗ್ತದೆ ಅಲ್ವಾ? ಓಕೆ, ದೆನ್ ಜಸ್ಟ್ ಚೆಕ್ ಒನ್ ಟೈಮ್. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್, nouns, singular noun and plural noun. Just check one time, what is the meaning of a singular noun and plural noun? Say, singular noun refers to one person or place. For example, cat, book, city. The cat is on the table. Plural noun, which refers to more than one person or place. For example, cats, books, cities. Where are the books? ನೋಡಿ, ಇಲ್ಲಿ ಈ ಸಿಂಗ್ಯುಲರ್ ನೌನ್ ನಲ್ಲಿ ಕೇವಲ ಒಂದೇ ಇರುತ್ತೆ. ಒನ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಕ್ಯಾಟ್ ಅಲ್ಲಿ ಒಂದೇ ಇದೆ, ಬುಕ್ ಒಂದೇ ಇದೆ, ಸಿಟಿ ಒಂದೇ ಮನೆ ಇದೆ. ಹಾಗಾಗಿ ಇದನ್ನ ನಾವೆಂತ ಕರಿತೀವಿ? ಸಿಂಗ್ಯುಲರ್ ನೌನ್ ಅಂತ ಕರಿತೀವಿ. ಅಂದ್ರೆ ಒಂದೇ ಇರುತ್ತೆ. ಪ್ಲೂರಲ್ ನೌನ್ ಅಂದ್ರೆ refers to more than one person or place. For example, cats, books, cities. ಒಂದಕ್ಕಿಂತ ಜಾಸ್ತಿ ಬೆಕ್ಕುಗಳಿವೆ, ಒಂದಕ್ಕಿಂತ ಜಾಸ್ತಿ ಬುಕ್ಸ್ ಇದೆ, ಒಂದಕ್ಕಿಂತ ಜಾಸ್ತಿ ಸಿಟೀಸ್ ಇದೆ. ಹಾಗಾಗಿ ಇದನ್ನ ನಾವೆಂತ ಕರಿತೀವಿ? ಪ್ಲೂರಲ್ ನೌನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿಲ್ ಗೋ ಫಾರ್ ಹೋಮ್ ವರ್ಕ್. ಇವತ್ತಿನ ಪಾಠದ ಬಗ್ಗೆ ಇರುವಂತಹ ಹೋಮ್ ವರ್ಕ್ ಅನ್ನು ನೋಡೋಣ. Write 5 examples for common noun. For example, he went to the park. ಅಲ್ಲಿ ಪಾರ್ಕ್ ಅನ್ನೋದೇನಾಗಿದೆ? ಕಾಮನ್ ನೌನ್ ಆಗಿದೆ. Write 5 examples for proper noun. I met Ramu in the library. ಲೈಬ್ರರಿಯಲ್ಲಿ ನಾನು ರಾಮುವನ್ನ ಭೇಟಿ ಮಾಡಿದ್ದೇನೆ. ರಾಮು ಅನ್ನೋದೇನಾಗಿದೆ? ಪ್ರಾಪರ್ ನೌನ್ ಆಗಿದೆ. ಈ ರೀತಿ ನಾವು ಎಲ್ಲ ನೌನ್ನ ವಿಧಗಳಿಗೆ ಏನ್ ಮಾಡಬೇಕು? ಎಕ್ಸಾಂಪಲ್ ಅನ್ನ ಬರೀಬೇಕು. ಥ್ಯಾಂಕ್ ಯು.